ಸಂಪರ್ಕ ಮಾಡ್ತೀನಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕಡ್ಡಾಯಗೊಳಿಸಿದ್ದ ಸರ್ಕಾರ ಈ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಧಾರವಾಡ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿತ್ತು. ರಾಜ್ಯ ಸರ್ಕಾರದ ಆದೇಶಕ್ಕೆ ಧಾರವಾಡ ವಿಭಾಗೀಯ ಪೀಠ ಕೂಡ ತಡೆಯನ್ನು ಕೊಟ್ಟಿತ್ತು. ಮಹೇಶ್ ನಮ್ಮ ಪ್ರತಿನಿಧಿ ಮಾಹಿತಿಯನ್ನ ಕೊಡ್ತಾ ಇದ್ರು. ಮಹೇಶ್, ಈಗ ಒಂದ್ ರೀತಿಯಲ್ಲಿ ಕಾನೂನಾತ್ಮಕವಾದಂತಹ ಹೋರಾಟದಲ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿರೋದು. ವಾಟ್ ನೆಕ್ಸ್ಟ್ ಹಾಗಾದ್ರೆ ಮಹೇಶ್? ನಾಗೇಂದ್ರ ಬಾಬು, ಈಗ ಯಾವ ಒಂದು ಪೀಠ ಆ ಒಂದು ಆದೇಶವನ್ನ ತಡೆ ಹಿಡಿದಿತ್ತಲ್ಲ, ಮತ್ತೆ ಅದೇ ಪೀಠಕ್ಕೆ ಹೋಗಿ ನೀವು ಮನವಿ ಮಾಡಬೇಕು ಅಂತ ಹೇಳಿ ದ್ವಿಸದಸ್ಯ ಪೀಠ ಅಂದ್ರೆ ಮೇಲ್ಮನವಿ ಸಲ್ಲಿಸಿದಂತ ಅರ್ಜಿಗೆ ಸಂಬಂಧಪಟ್ಟಂತೆ ದ್ವಿಸದಸ್ಯ ಪೀಠ ಸೂಚನೆ ನೀಡುವಂತ ಕೆಲಸವನ್ನ ಸರ್ಕಾರಕ್ಕೆ ಮಾಡಿದೆ. ಅಂದ್ರೆ ಆ ಒಂದು ಕಳೆದ ಬಾರಿ ಏನು ಆದೇಶವನ್ನ ನೀಡಲಾಗಿತ್ತು, ತಡೆ ನೀಡಲಾಗಿತ್ತು ಒಂದು ಆದೇಶಕ್ಕೆ, ಆ ಒಂದು ಸಂದರ್ಭದಲ್ಲಿ ಆ ಒಂದು ವಿಚಾರಗಳನ್ನ ಚರ್ಚೆ ಮಾಡಬಹುದಿತ್ತು. ಆದ್ರೆ ಆದೇಶ ಆದ ನಂತರ ಇವರು ಮತ್ತೆ ದ್ವಿಸದಸ್ಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಕಳೆದ ಬಾರಿ ವಿಚಾರಣೆಯನ್ನ ನಡೆಸುವಂತ ಕೆಲಸವನ್ನ ದ್ವಿಸದಸ್ಯ ಪೀಠ ಮಾಡಿತ್ತು. ಈ ಒಂದು ಸಂದರ್ಭದಲ್ಲಿ ಎರಡೂ ಪಕ್ಷಕಾರರು ಕೂಡ ಅಂದ್ರೆ ಸರ್ಕಾರದ ಪರ ವಕೀಲರು ಕೂಡ ಒಂದಷ್ಟು ಅಂಶಗಳನ್ನ ನೀಡುವಂತ ಕೆಲಸವನ್ನು ಮಾಡಿದ್ರು. ಆದೇಶದಲ್ಲಿ ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಲಾಗಿದೆ ಆ ಒಂದು ಅಂಶಗಳನ್ನ ವಿವರವಾಗಿ ದ್ವಿಸದಸ್ಯ ಪೀಠಕ್ಕೆ ಮಾಹಿತಿ ನೀಡುವಂತ ಕೆಲಸವನ್ನು ಮಾಡಿದ್ರು. ಮತ್ತೊಂದು ಕಡೆ ಖಾಸಗಿ ಸಂಸ್ಥೆಯ ಪರ ಹಿರಿಯ ವಕೀಲ ಅಶೋಕ್ ಆರನಹಳ್ಳಿ ಅವರು ಕೂಡ ಒಂದಷ್ಟು ಪ್ರಮುಖ ಅಂಶಗಳನ್ನ ಆದೇಶದಲ್ಲಿ ಏನೆಲ್ಲ ತಪ್ಪುಗಳನ್ನ ಅಂದ್ರೆ ಏನೆಲ್ಲ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ, ಅದರಿಂದ ಯಾವ ರೀತಿ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಪೀಠಕ್ಕೆ ವಿವರಣೆ ನೀಡುವಂತ ಕೆಲಸವನ್ನು ಮಾಡಿದ್ರು. ವಾದ ಮತ್ತೆ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದಂತ ಹೈಕೋರ್ಟ್ ನ ದ್ವಿಸದಸ್ಯ ಪೀಠ ಇವತ್ತು ಒಂದು ಆದೇಶವನ್ನ ನೀಡಿದೆ. ಒಂದು ರಾಜ್ಯ ಸರ್ಕಾರ ಸಲ್ಲಿಸಿದಂತ ಅರ್ಜಿಯನ್ನ ವಜಾಗೊಳಿಸಿ ಮತ್ತೆ ಏಕಸದಸ್ಯ ಪೀಠದ ಮುಂದೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಿ ಅಲ್ಲಿಯೇ ಆ ಒಂದು ಅರ್ಜಿಯನ್ನ ಇತ್ಯರ್ಥಗೊಳಿಸಬೇಕು. ಇಲ್ಲಿ ದ್ವಿಸದಸ್ಯ ಪೀಠದಲ್ಲಿ ಏನೆಲ್ಲ ವಿಚಾರಣೆ ನಡೆದಿದೆ, ವಾದ ನಡೆದಿದೆ, ಅದೆಲ್ಲವನ್ನು ಕೂಡ ಮುಕ್ತವಾಗಿರಿಸಲಿದೆ ಅಂತ ಹೇಳಿ ಹೈಕೋರ್ಟ್ ಸೂಚನೆ ನೀಡಿದೆ. ಮತ್ತೆ ಅದೇ ಬೆಂಚಿಗೆ ಅಂದ್ರೆ ಧಾರವಾಡ ಪೀಠ ಏನು ಆ ಒಂದು ಆದೇಶವನ್ನ ತಡೆ ಹಿಡಿದಿತ್ತು, ಸರ್ಕಾರದ ಆದೇಶವನ್ನ ತಡೆ ಹಿಡಿದಿತ್ತು, ಅದೇ ಪೀಠದಲ್ಲಿ ಮತ್ತೆ ಹೋಗಿ ಹೊಸದಾಗಿ ಇವರು ಅರ್ಜಿ ಸಲ್ಲಿಕೆಯನ್ನ ಮಾಡಬೇಕು. ಏನಂತ, ಈಗಾಗಲೇ ನೀವು ಈ ಅರ್ಜಿಗೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನ ತಡೆ ಹಿಡಿದಿದ್ರಿ, ಈಗ ಅದನ್ನ ತೆರವುಗೊಳಿಸಿ ಅಂತ ಹೇಳಿ ಅದೇ ಪೀಠದ ಮುಂದೆ ಮತ್ತೆ ಸರ್ಕಾರ ಹೋಗುವಂತ ಅನಿವಾರ್ಯತೆ ಸದ್ಯಕ್ಕೆ ಆಗಿದೆ. ನಾಗೇಂದ್ರ ಬಾಬು, ಸಂಪರ್ಕ ಮಾಡ್ತೀನಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕಡ್ಡಾಯಗೊಳಿಸಿದ್ದ ಸರ್ಕಾರ ಈ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಧಾರವಾಡ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿತ್ತು. ರಾಜ್ಯ ಸರ್ಕಾರದ ಆದೇಶಕ್ಕೆ ಧಾರವಾಡ ವಿಭಾಗೀಯ ಪೀಠ ಕೂಡ ತಡೆಯನ್ನು ಕೊಟ್ಟಿತ್ತು. ಮಹೇಶ್ ನಮ್ಮ ಪ್ರತಿನಿಧಿ ಮಾಹಿತಿಯನ್ನ ಕೊಡ್ತಾ ಇದ್ರು. ಮಹೇಶ್, ಈಗ ಒಂದ್ ರೀತಿಯಲ್ಲಿ ಕಾನೂನಾತ್ಮಕವಾದಂತಹ ಹೋರಾಟದಲ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿರೋದು. ವಾಟ್ ನೆಕ್ಸ್ಟ್ ಹಾಗಾದ್ರೆ ಮಹೇಶ್? ನಾಗೇಂದ್ರ ಬಾಬು, ಈಗ ಯಾವ ಒಂದು ಪೀಠ ಆ ಒಂದು ಆದೇಶವನ್ನ ತಡೆ ಹಿಡಿದಿತ್ತಲ್ಲ, ಮತ್ತೆ ಅದೇ ಪೀಠಕ್ಕೆ ಹೋಗಿ ನೀವು ಮನವಿ ಮಾಡಬೇಕು ಅಂತ ಹೇಳಿ ದ್ವಿಸದಸ್ಯ ಪೀಠ ಅಂದ್ರೆ ಮೇಲ್ಮನವಿ ಸಲ್ಲಿಸಿದಂತ ಅರ್ಜಿಗೆ ಸಂಬಂಧಪಟ್ಟಂತೆ ದ್ವಿಸದಸ್ಯ ಪೀಠ ಸೂಚನೆ ನೀಡುವಂತ ಕೆಲಸವನ್ನ ಸರ್ಕಾರಕ್ಕೆ ಮಾಡಿದೆ. ಅಂದ್ರೆ ಆ ಒಂದು ಕಳೆದ ಬಾರಿ ಏನು ಆದೇಶವನ್ನ ನೀಡಲಾಗಿತ್ತು, ತಡೆ ನೀಡಲಾಗಿತ್ತು ಒಂದು ಆದೇಶಕ್ಕೆ, ಆ ಒಂದು ಸಂದರ್ಭದಲ್ಲಿ ಆ ಒಂದು ವಿಚಾರಗಳನ್ನ ಚರ್ಚೆ ಮಾಡಬಹುದಿತ್ತು. ಆದ್ರೆ ಆದೇಶ ಆದ ನಂತರ ಇವರು ಮತ್ತೆ ದ್ವಿಸದಸ್ಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಕಳೆದ ಬಾರಿ ವಿಚಾರಣೆಯನ್ನ ನಡೆಸುವಂತ ಕೆಲಸವನ್ನ ದ್ವಿಸದಸ್ಯ ಪೀಠ ಮಾಡಿತ್ತು. ಈ ಒಂದು ಸಂದರ್ಭದಲ್ಲಿ ಎರಡೂ ಪಕ್ಷಕಾರರು ಕೂಡ ಅಂದ್ರೆ ಸರ್ಕಾರದ ಪರ ವಕೀಲರು ಕೂಡ ಒಂದಷ್ಟು ಅಂಶಗಳನ್ನ ನೀಡುವಂತ ಕೆಲಸವನ್ನು ಮಾಡಿದ್ರು. ಆದೇಶದಲ್ಲಿ ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಲಾಗಿದೆ ಆ ಒಂದು ಅಂಶಗಳನ್ನ ವಿವರವಾಗಿ ದ್ವಿಸದಸ್ಯ ಪೀಠಕ್ಕೆ ಮಾಹಿತಿ ನೀಡುವಂತ ಕೆಲಸವನ್ನು ಮಾಡಿದ್ರು. ಮತ್ತೊಂದು ಕಡೆ ಖಾಸಗಿ ಸಂಸ್ಥೆಯ ಪರ ಹಿರಿಯ ವಕೀಲ ಅಶೋಕ್ ಆರನಹಳ್ಳಿ ಅವರು ಕೂಡ ಒಂದಷ್ಟು ಪ್ರಮುಖ ಅಂಶಗಳನ್ನ ಆದೇಶದಲ್ಲಿ ಏನೆಲ್ಲ ತಪ್ಪುಗಳನ್ನ ಅಂದ್ರೆ ಏನೆಲ್ಲ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ, ಅದರಿಂದ ಯಾವ ರೀತಿ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಪೀಠಕ್ಕೆ ವಿವರಣೆ ನೀಡುವಂತ ಕೆಲಸವನ್ನು ಮಾಡಿದ್ರು. ವಾದ ಮತ್ತೆ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದಂತ ಹೈಕೋರ್ಟ್ ನ ದ್ವಿಸದಸ್ಯ ಪೀಠ ಇವತ್ತು ಒಂದು ಆದೇಶವನ್ನ ನೀಡಿದೆ. ಒಂದು ರಾಜ್ಯ ಸರ್ಕಾರ ಸಲ್ಲಿಸಿದಂತ ಅರ್ಜಿಯನ್ನ ವಜಾಗೊಳಿಸಿ ಮತ್ತೆ ಏಕಸದಸ್ಯ ಪೀಠದ ಮುಂದೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಿ ಅಲ್ಲಿಯೇ ಆ ಒಂದು ಅರ್ಜಿಯನ್ನ ಇತ್ಯರ್ಥಗೊಳಿಸಬೇಕು. ಇಲ್ಲಿ ದ್ವಿಸದಸ್ಯ ಪೀಠದಲ್ಲಿ ಏನೆಲ್ಲ ವಿಚಾರಣೆ ನಡೆದಿದೆ, ವಾದ ನಡೆದಿದೆ, ಅದೆಲ್ಲವನ್ನು ಕೂಡ ಮುಕ್ತವಾಗಿರಿಸಲಿದೆ ಅಂತ ಹೇಳಿ ಹೈಕೋರ್ಟ್ ಸೂಚನೆ ನೀಡಿದೆ. ಮತ್ತೆ ಅದೇ ಬೆಂಚಿಗೆ ಅಂದ್ರೆ ಧಾರವಾಡ ಪೀಠ ಏನು ಆ ಒಂದು ಆದೇಶವನ್ನ ತಡೆ ಹಿಡಿದಿತ್ತು, ಸರ್ಕಾರದ ಆದೇಶವನ್ನ ತಡೆ ಹಿಡಿದಿತ್ತು, ಅದೇ ಪೀಠದಲ್ಲಿ ಮತ್ತೆ ಹೋಗಿ ಹೊಸದಾಗಿ ಇವರು ಅರ್ಜಿ ಸಲ್ಲಿಕೆಯನ್ನ ಮಾಡಬೇಕು. ಏನಂತ, ಈಗಾಗಲೇ ನೀವು ಈ ಅರ್ಜಿಗೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನ ತಡೆ ಹಿಡಿದಿದ್ರಿ, ಈಗ ಅದನ್ನ ತೆರವುಗೊಳಿಸಿ ಅಂತ ಹೇಳಿ ಅದೇ ಪೀಠದ ಮುಂದೆ ಮತ್ತೆ ಸರ್ಕಾರ ಹೋಗುವಂತ ಅನಿವಾರ್ಯತೆ ಸದ್ಯಕ್ಕೆ ಆಗಿದೆ. ನಾಗೇಂದ್ರ ಬಾಬು, ಸಂಪರ್ಕ ಮಾಡ್ತೀನಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕಡ್ಡಾಯಗೊಳಿಸಿದ್ದ ಸರ್ಕಾರ ಈ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಧಾರವಾಡ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿತ್ತು. ರಾಜ್ಯ ಸರ್ಕಾರದ ಆದೇಶಕ್ಕೆ ಧಾರವಾಡ ವಿಭಾಗೀಯ ಪೀಠ ಕೂಡ ತಡೆಯನ್ನು ಕೊಟ್ಟಿತ್ತು.
ಮಹೇಶ್ ನಮ್ಮ ಪ್ರತಿನಿಧಿ ಮಾಹಿತಿಯನ್ನ ಕೊಡ್ತಾ ಇದ್ರು. ಮಹೇಶ್, ಈಗ ಒಂದ್ ರೀತಿಯಲ್ಲಿ ಕಾನೂನಾತ್ಮಕವಾದಂತಹ ಹೋರಾಟದಲ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿರೋದು. ವಾಟ್ ನೆಕ್ಸ್ಟ್ ಹಾಗಾದ್ರೆ ಮಹೇಶ್? ನಾಗೇಂದ್ರ ಬಾಬು, ಈಗ ಯಾವ ಒಂದು ಪೀಠ ಆ ಒಂದು ಆದೇಶವನ್ನ ತಡೆ ಹಿಡಿದಿತ್ತಲ್ಲ, ಮತ್ತೆ ಅದೇ ಪೀಠಕ್ಕೆ ಹೋಗಿ ನೀವು ಮನವಿ ಮಾಡಬೇಕು ಅಂತ ಹೇಳಿ ದ್ವಿಸದಸ್ಯ ಪೀಠ ಅಂದ್ರೆ ಮೇಲ್ಮನವಿ ಸಲ್ಲಿಸಿದಂತ ಅರ್ಜಿಗೆ ಸಂಬಂಧಪಟ್ಟಂತೆ ದ್ವಿಸದಸ್ಯ ಪೀಠ ಸೂಚನೆ ನೀಡುವಂತ ಕೆಲಸವನ್ನ ಸರ್ಕಾರಕ್ಕೆ ಮಾಡಿದೆ. ಅಂದ್ರೆ ಆ ಒಂದು ಕಳೆದ ಬಾರಿ ಏನು ಆದೇಶವನ್ನ ನೀಡಲಾಗಿತ್ತು, ತಡೆ ನೀಡಲಾಗಿತ್ತು ಒಂದು ಆದೇಶಕ್ಕೆ, ಆ ಒಂದು ಸಂದರ್ಭದಲ್ಲಿ ಆ ಒಂದು ವಿಚಾರಗಳನ್ನ ಚರ್ಚೆ ಮಾಡಬಹುದಿತ್ತು. ಆದ್ರೆ ಆದೇಶ ಆದ ನಂತರ ಇವರು ಮತ್ತೆ ದ್ವಿಸದಸ್ಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಕಳೆದ ಬಾರಿ ವಿಚಾರಣೆಯನ್ನ ನಡೆಸುವಂತ ಕೆಲಸವನ್ನ ದ್ವಿಸದಸ್ಯ ಪೀಠ ಮಾಡಿತ್ತು. ಈ ಒಂದು ಸಂದರ್ಭದಲ್ಲಿ ಎರಡೂ ಪಕ್ಷಕಾರರು ಕೂಡ ಅಂದ್ರೆ ಸರ್ಕಾರದ ಪರ ವಕೀಲರು ಕೂಡ ಒಂದಷ್ಟು ಅಂಶಗಳನ್ನ ನೀಡುವಂತ ಕೆಲಸವನ್ನು ಮಾಡಿದ್ರು. ಆದೇಶದಲ್ಲಿ ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಲಾಗಿದೆ ಆ ಒಂದು ಅಂಶಗಳನ್ನ ವಿವರವಾಗಿ ದ್ವಿಸದಸ್ಯ ಪೀಠಕ್ಕೆ ಮಾಹಿತಿ ನೀಡುವಂತ ಕೆಲಸವನ್ನು ಮಾಡಿದ್ರು. ಮತ್ತೊಂದು ಕಡೆ ಖಾಸಗಿ ಸಂಸ್ಥೆಯ ಪರ ಹಿರಿಯ ವಕೀಲ ಅಶೋಕ್ ಆರನಹಳ್ಳಿ ಅವರು ಕೂಡ ಒಂದಷ್ಟು ಪ್ರಮುಖ ಅಂಶಗಳನ್ನ ಆದೇಶದಲ್ಲಿ ಏನೆಲ್ಲ ತಪ್ಪುಗಳನ್ನ ಅಂದ್ರೆ ಏನೆಲ್ಲ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ, ಅದರಿಂದ ಯಾವ ರೀತಿ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಪೀಠಕ್ಕೆ ವಿವರಣೆ ನೀಡುವಂತ ಕೆಲಸವನ್ನು ಮಾಡಿದ್ರು. ವಾದ ಮತ್ತೆ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದಂತ ಹೈಕೋರ್ಟ್ ನ ದ್ವಿಸದಸ್ಯ ಪೀಠ ಇವತ್ತು ಒಂದು ಆದೇಶವನ್ನ ನೀಡಿದೆ. ಒಂದು ರಾಜ್ಯ ಸರ್ಕಾರ ಸಲ್ಲಿಸಿದಂತ ಅರ್ಜಿಯನ್ನ ವಜಾಗೊಳಿಸಿ ಮತ್ತೆ ಏಕಸದಸ್ಯ ಪೀಠದ ಮುಂದೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಿ ಅಲ್ಲಿಯೇ ಆ ಒಂದು ಅರ್ಜಿಯನ್ನ ಇತ್ಯರ್ಥಗೊಳಿಸಬೇಕು. ಇಲ್ಲಿ ದ್ವಿಸದಸ್ಯ ಪೀಠದಲ್ಲಿ ಏನೆಲ್ಲ ವಿಚಾರಣೆ ನಡೆದಿದೆ, ವಾದ ನಡೆದಿದೆ, ಅದೆಲ್ಲವನ್ನು ಕೂಡ ಮುಕ್ತವಾಗಿರಿಸಲಿದೆ ಅಂತೇಳಿ ಹೈಕೋರ್ಟ್ ಸೂಚನೆ ನೀಡಿದೆ. ಮತ್ತೆ ಅದೇ ಬೆಂಚಿಗೆ ಅಂದ್ರೆ ಧಾರವಾಡ ಪೀಠ ಏನು ಆ ಒಂದು ಆದೇಶವನ್ನ ತಡೆ ಹಿಡಿದಿತ್ತು, ಸರ್ಕಾರದ ಆದೇಶವನ್ನ ತಡೆ ಹಿಡಿದಿತ್ತು, ಅದೇ ಪೀಠದಲ್ಲಿ ಮತ್ತೆ ಹೋಗಿ ಹೊಸದಾಗಿ ಇವರು ಅರ್ಜಿ ಸಲ್ಲಿಕೆಯನ್ನ ಮಾಡಬೇಕು. ಏನಂತ, ಈಗಾಗಲೇ ನೀವು ಈ ಅರ್ಜಿಗೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನ ತಡೆ ಹಿಡಿದಿದ್ರಿ, ಈಗ ಅದನ್ನ ತೆರವುಗೊಳಿಸಿ ಅಂತೇಳಿ ಅದೇ ಪೀಠದ ಮುಂದೆ ಮತ್ತೆ ಸರ್ಕಾರ ಹೋಗುವಂತ ಅನಿವಾರ್ಯತೆ ಸದ್ಯಕ್ಕೆ ಆಗಿದೆ. ನಾಗೇಂದ್ರ ಬಾಬು, ಮಾಡ್ತೀನಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕಡ್ಡಾಯಗೊಳಿಸಿದ್ದ ಸರ್ಕಾರ ಈ ಸರ್ಕಾರದ ಆದೇಶವನ್ನ ಪ್ರಶ್ನಿಸಿ ಧಾರವಾಡ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿತ್ತು. ರಾಜ್ಯ ಸರ್ಕಾರದ ಆದೇಶಕ್ಕೆ ಧಾರವಾಡ ವಿಭಾಗೀಯ ಪೀಠ ಕೂಡ ತಡೆಯನ್ನು ಕೊಟ್ಟಿತ್ತು. ಮಹೇಶ್ ನಮ್ಮ ಪ್ರತಿನಿಧಿ ಮಾಹಿತಿಯನ್ನ ಕೊಡ್ತಾ ಇದ್ರು. ಮಹೇಶ್, ಈಗ ಒಂದ್ ರೀತಿಯಲ್ಲಿ ಕಾನೂನಾತ್ಮಕವಾದಂತಹ ಹೋರಾಟದಲ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿರೋದು. ವಾಟ್ ನೆಕ್ಸ್ಟ್ ಹಾಗಾದ್ರೆ ಮಹೇಶ್? ನಾಗೇಂದ್ರ ಬಾಬು, ಈಗ ಯಾವ ಒಂದು ಪೀಠ ಆ ಒಂದು ಆದೇಶವನ್ನ ತಡೆ ಹಿಡಿದಿತ್ತಲ್ಲ, ಮತ್ತೆ ಅದೇ ಪೀಠಕ್ಕೆ ಹೋಗಿ ನೀವು ಮನವಿ ಮಾಡಬೇಕು ಅಂತ ಹೇಳಿ ದ್ವಿಸದಸ್ಯ ಪೀಠ ಅಂದ್ರೆ ಮೇಲ್ಮನವಿ ಸಲ್ಲಿಸಿದಂತ ಅರ್ಜಿಗೆ ಸಂಬಂಧಪಟ್ಟಂತೆ ದ್ವಿಸದಸ್ಯ ಪೀಠ ಸೂಚನೆ ನೀಡುವಂತ ಕೆಲಸವನ್ನ ಸರ್ಕಾರಕ್ಕೆ ಮಾಡಿದೆ. ಅಂದ್ರೆ ಆ ಒಂದು ಕಳೆದ ಬಾರಿ ಏನು ಆದೇಶವನ್ನ ನೀಡಲಾಗಿತ್ತು, ತಡೆ ನೀಡಲಾಗಿತ್ತು ಒಂದು ಆದೇಶಕ್ಕೆ, ಆ ಒಂದು ಸಂದರ್ಭದಲ್ಲಿ ಆ ಒಂದು ವಿಚಾರಗಳನ್ನ ಚರ್ಚೆ ಮಾಡಬಹುದಿತ್ತು. ಆದ್ರೆ ಆದೇಶ ಆದ ನಂತರ ಇವರು ಮತ್ತೆ ದ್ವಿಸದಸ್ಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಕಳೆದ ಬಾರಿ ವಿಚಾರಣೆಯನ್ನ ನಡೆಸುವಂತ ಕೆಲಸವನ್ನ ದ್ವಿಸದಸ್ಯ ಪೀಠ ಮಾಡಿತ್ತು. ಈ ಒಂದು ಸಂದರ್ಭದಲ್ಲಿ ಎರಡೂ ಪಕ್ಷಕಾರರು ಕೂಡ ಅಂದ್ರೆ ಸರ್ಕಾರದ ಪರ ವಕೀಲರು ಕೂಡ ಒಂದಷ್ಟು ಅಂಶಗಳನ್ನ ನೀಡುವಂತ ಕೆಲಸವನ್ನು ಮಾಡಿದ್ರು. ಆದೇಶದಲ್ಲಿ ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಲಾಗಿದೆ ಆ ಒಂದು ಅಂಶಗಳನ್ನ ವಿವರವಾಗಿ ದ್ವಿಸದಸ್ಯ ಪೀಠಕ್ಕೆ ಮಾಹಿತಿ ನೀಡುವಂತ ಕೆಲಸವನ್ನು ಮಾಡಿದ್ರು. ಮತ್ತೊಂದು ಕಡೆ ಖಾಸಗಿ ಸಂಸ್ಥೆಯ ಪರ ಹಿರಿಯ ವಕೀಲ ಅಶೋಕ್ ಆರನಹಳ್ಳಿ ಅವರು ಕೂಡ ಒಂದಷ್ಟು ಪ್ರಮುಖ ಅಂಶಗಳನ್ನ ಆದೇಶದಲ್ಲಿ ಏನೆಲ್ಲ ತಪ್ಪುಗಳನ್ನ ಅಂದ್ರೆ ಏನೆಲ್ಲ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ, ಅದರಿಂದ ಯಾವ ರೀತಿ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಪೀಠಕ್ಕೆ ವಿವರಣೆ ನೀಡುವಂತ ಕೆಲಸವನ್ನು ಮಾಡಿದ್ರು. ವಾದ ಮತ್ತೆ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದಂತ ಹೈಕೋರ್ಟ್ ನ ದ್ವಿಸದಸ್ಯ ಪೀಠ ಇವತ್ತು ಒಂದು ಆದೇಶವನ್ನ ನೀಡಿದೆ. ಒಂದು ರಾಜ್ಯ ಸರ್ಕಾರ ಸಲ್ಲಿಸಿದಂತ ಅರ್ಜಿಯನ್ನ ವಜಾಗೊಳಿಸಿ ಮತ್ತೆ ಏಕಸದಸ್ಯ ಪೀಠದ ಮುಂದೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಿ ಅಲ್ಲಿಯೇ ಆ ಒಂದು ಅರ್ಜಿಯನ್ನ ಇತ್ಯರ್ಥಗೊಳಿಸಬೇಕು. ಇಲ್ಲಿ ದ್ವಿಸದಸ್ಯ ಪೀಠದಲ್ಲಿ ಏನೆಲ್ಲ ವಿಚಾರಣೆ ನಡೆದಿದೆ, ವಾದ ನಡೆದಿದೆ, ಅದೆಲ್ಲವನ್ನು ಕೂಡ ಮುಕ್ತವಾಗಿರಿಸಲಿದೆ ಅಂತೇಳಿ ಹೈಕೋರ್ಟ್ ಸೂಚನೆ ನೀಡಿದೆ. ಮತ್ತೆ ಅದೇ ಬೆಂಚಿಗೆ ಅಂದ್ರೆ ಧಾರವಾಡ ಪೀಠ ಏನು ಆ ಒಂದು ಆದೇಶವನ್ನ ತಡೆ ಹಿಡಿದಿತ್ತು, ಸರ್ಕಾರದ ಆದೇಶವನ್ನ ತಡೆ ಹಿಡಿದಿತ್ತು, ಅದೇ ಪೀಠದಲ್ಲಿ ಮತ್ತೆ ಹೋಗಿ ಹೊಸದಾಗಿ ಇವರು ಅರ್ಜಿ ಸಲ್ಲಿಕೆಯನ್ನ ಮಾಡಬೇಕು. ಏನಂತ, ಈಗಾಗಲೇ ನೀವು ಈ ಅರ್ಜಿಗೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನ ತಡೆ ಹಿಡಿದಿದ್ರಿ, ಈಗ ಅದನ್ನ ತೆರವುಗೊಳಿಸಿ ಅಂತೇಳಿ ಅದೇ ಪೀಠದ ಮುಂದೆ ಮತ್ತೆ ಸರ್ಕಾರ ಹೋಗುವಂತ ಅನಿವಾರ್ಯತೆ ಸದ್ಯಕ್ಕೆ